ಚಾಮರಾಜನಗರದಲ್ಲಿ ಇನ್ನೂ ಆರಿಲ್ಲ ಎನ್ಕೌಂಟರ್ ಕಿಚ್ಚು. ಮೂವರು ಬೇಟೆಗಾರರ ಬಲಿಯಾಗಿದ್ದು ಇನ್ನೂ ಆರ್ತಾ ಇಲ್ಲ ಜನರ ಸಿಟ್ಟು. ಹನೂರು ಪೊಲೀಸ್ ಠಾಣೆ ಮುಂದೆ ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಮೃತರ ಮರಣೋತ್ತರ ಪರೀಕ್ಷೆಗೆ ಒಪ್ಪಿಕೊಳ್ತಾ ಇಲ್ಲ. ಪ್ರತಿಭಟನೆ ಮುಂದುವರೆಸಿದ್ದಾರೆ. ಕುಟುಂಬದವರಿಗೆ ತಲಾ 2 ಕೋಟಿ ರೂಪಾಯಿ ಪರಿಹಾರಕ್ಕೆ ಪಟ್ಟು ಹಿಡಿದಿದ್ದಾರೆ ಗ್ರಾಮಸ್ಥರು. ಸರ್ಕಾರಿ ಉದ್ಯೋಗ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಮೂರು ಜನ ಬೇಟೆಗಾರರು ಅರಣ್ಯದ ಒಳಗೆ ನುಗ್ಗಿದ್ರು. ಅವರನ್ನ ಹಿಡಿಯೋ ಸಂದರ್ಭದಲ್ಲಿ ಬೇಟೆಗಾರರು ಮತ್ತೆ ಅರಣ್ಯ ಸಿಬ್ಬಂದಿಯ ನಡುವೆ ಗುಂಡಿನ ಚಕಮಕಿ ಆಗಿದೆ. ಈ ಸಂದರ್ಭದಲ್ಲಿ ಮೂವರು ಬೇಟೆಗಾರರ ಎನ್ಕೌಂಟರ್ ಆಗಿದೆ. ಕುಟುಂಬಸ್ಥರು ಈಗ ರೋಧಿಸ್ತಾ ಇದ್ದು ಅರಣ್ಯ ಇಲಾಖೆಯ ಕಚೇರಿನ ನಿನ್ನೆ ಧ್ವಂಸ ಮಾಡಿದ್ರು. ಕಿಟಕಿ ಗಾಜು ಬಾಗಿಲು ಪುಡಿ ಪುಡಿ ಮಾಡಿದ್ರು. ಪೀಠೋಪಕರಣಗಳು ಧ್ವಂಸ ಆಗಿದ್ವು. ಈಗ ಪೊಲೀಸ್ ಠಾಣೆ ಮುಂದೆ ಕೂತಿದ್ದಾರೆ. ಮರಣೋತ್ತರ ಪರೀಕ್ಷೆಗೆ ಒಪ್ಪಿಕೊಳ್ತಾ ಇಲ್ಲ, ಸೈನ್ ಹಾಕೋದಿಲ್ಲ ನಾವು ಅಂತಿದ್ದಾರೆ. ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು, ಜೊತೆಗೆ 2 ಕೋಟಿ ಪರಿಹಾರ, ಸರ್ಕಾರಿ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇದ್ದಾರೆ. ರೈತರು ದನ ಕಾಣೆ ಆಗಿದೆ ಅಂತ ಹುಡುಕೊಂಡು ಹೋದ ರೈತರನ್ನ ಇಂಡಿಪೆಂಡೆಂಟ್ ಡೇ ಆವತ್ತೇ ಸುಟ್ಟಾಕಿದ್ದಾರೆ. ಒಂದು ಗಲ್ಲಿಗೇರಿಸುವ ಒಬ್ಬ ಅಪರಾಧಿನ ಕೂಡ ಆವತ್ತು ಗಲ್ಲಿಗೇರಿಸಲ್ಲ. ಅಂಥದ್ರಲ್ಲಿ ಒಂದು ರೈತನ 3 ಜನನ ಸುಟ್ಟಾಕಿದ್ದಾರೆ ಅಂದರೆ ಸ್ವಲ್ಪ ಮನ್ಸೊತ್ತು ಇಲ್ಲದೆ ಒಬ್ಬ ರೈತನ ಸುಟ್ಟು ಮಾಡಿದಾನೆ ಅಂದರೆ ಅವು ಎಂಥ ಅವಿವೇಕಿ ಅಧಿಕಾರಿಗಳಲ್ಲಿ ಇದ್ದಾರಂತ. ಅವ್ರನ್ನ ಅಧಿಕಾರಿ ಅಂತ ಹೇಳೋದಾ ಇಲ್ಲ ಟೆರರಿಸ್ಟ್ಗಳಂತ ಹೇಳೋದಾ? ಈಗ ನಮ್ಮ ರೈತರಿಗೆ ನಾವು ನಿನ್ನೆ ಇಟ್ಟಿರೋದು ಅದೇ ಕೋರಿಕೆ. ಒಂದು ಫ್ಯಾಮಿಲಿಗೆ 2 ಕೋಟಿ ರೂಪಾಯಿ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೊಂದು ಗೌರ್ಮೆಂಟ್ ಜಾಬ್ ಮತ್ತು ಅವ್ರ ಮಕ್ಕಳಿಗೆ ಓದೋಕ್ಕೆ ವಿದ್ಯಾಭ್ಯಾಸಕ್ಕೆ ಇದೆಲ್ಲ ಕೊಡಬೇಕಂತ ನಾವು ಡಿಮ್ಯಾಂಡ್ ಇಟ್ಟಿದ್ದೀವಿ. ಅದೇ ಡಿಮ್ಯಾಂಡ್ ಹಿಡಿದು ನಾವು ಇವತ್ತು ಹೋರಾಟನ ಮುಂದುವರಿಸ್ತಾ ಇದ್ದೀವಿ. ಸರ್ ಅವರು PM ಗೆ 15,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 15 ಲಕ್ಷ ಏನಕ್ಕಾಗುತ್ತೆ ಸರ್? ಚಾಮರಾಜನಗರದಲ್ಲಿ ಮೂವರ ಎನ್ಕೌಂಟರ್ ಕೇಸ್ ನಿನ್ನೆ ತಡರಾತ್ರಿನೂ ಕೂಡ ಗ್ರಾಮಸ್ಥರ ಪ್ರತಿಭಟನೆ ಮುಂದುವರೆದಿದೆ. ಜಾಗೇರಿಯಲ್ಲಿರುವ ಅರಣ್ಯ ಕಚೇರಿ ಮೇಲೂ ಗ್ರಾಮಸ್ಥರು ದಾಳಿ ಮಾಡಿದ್ದಾರೆ. ಕಾವೇರಿ ವನ್ಯಧಾಮ ವ್ಯಾಪ್ತಿಯ ಜಾಗೇರಿ ಮೇಲೆ ದಾಳಿ ಮಾಡಿದ್ದಾರೆ. ಅರಣ್ಯಾಧಿಕಾರಿಗಳ ವಿರುದ್ಧ FIR ಆದರೂ ಕೂಡ ಗ್ರಾಮಸ್ಥರು ಸುಮ್ಮನಾಗಿಲ್ಲ. ಹನೂರು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಮರಿಯಮಂಗಲ ತೋಮಿಯಾರ್ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದು ಎನ್ಕೌಂಟರ್ ಮಾಡಿದ ಅಧಿಕಾರಿಗಳನ್ನ ವಜಾ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ಸೂಕ್ತ ಪರಿಹಾರ ನೀಡೋದಕ್ಕೆ ಒತ್ತಾಯಿಸಿದ್ದಾರೆ. ಗೂಂಡಾ ಅರಣ್ಯ ಅಧಿಕಾರಿಗಳಿಗೆ, ಕೊಲೆಗಡಕ ಅರಣ್ಯ ಅಧಿಕಾರಿಗಳಿಗೆ ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ಚಾಮರಾಜನಗರದಲ್ಲಿ ಅರಣ್ಯಾಧಿಕಾರಿಗಳ ಗುಂಡೇಟಿಗೆ ಮೂವರ ಬಲಿ ಪ್ರಕರಣ. ಅರಣ್ಯಾಧಿಕಾರಿಗಳ ವಿರುದ್ಧ ಹನೂರು ಠಾಣೆಯಲ್ಲಿ ಕೊಲೆ ಕೇಸ್ ದಾಖಲಾಗಿದೆ. FIR ದಾಖಲಾಗಿದ್ದು ಮೃತ ಆಂಟೋನಿ ಸಾಮಿ ಪತ್ನಿ ಲೂರ್ದಾ ಮೇರಿ ದೂರಿನ ಮೇಲೆ ಕೇಸ್ ದಾಖಲಾಗಿದೆ. ಹಸುಗಳನ್ನ ಹುಡುಕಿ ಕಾಡಿಗೆ ಹೋದಾಗ ಶೂಟ್ ಮಾಡಿದ್ದಾರೆ. ಹಸುಗಳು ಸಿಗದಿದ್ದಾಗ ಬೆಳಗಿನ ಜಾವ ಕಾಡಿನಲ್ಲಿ ಮಲಗಿದ್ದೆವು, ನಾನು ತಪ್ಪಿಸಿಕೊಂಡು ಬಂದೆ ಅಂತ ಘಟನೆ ಬಗ್ಗೆ ವಿವರಿಸಿದ್ದಾರೆ ಜೋಸೆಫ್. ನಿರ್ದಿಷ್ಟ ಹೆಸರು ನಮೂದಿಸದೆ ಅಧಿಕಾರಿಗಳು ಅಂತ ನಮೂದು ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು. ಗ್ರಾಮಸ್ಥರು ಹೇಳೋದು ಹಸುಗಳನ್ನ ಹುಡುಕೊಂಡು ಹೋದ್ರು ಅಂತ, ಆದ್ರೆ ಸರ್ಕಾರದ ವಲಯದಿಂದ ಮಾಹಿತಿ ಬರ್ತಾ ಇರೋದು ಮೂಟೆಯಲ್ಲಿ ಜಿಂಕೆ ಮಾಂಸ ಇತ್ತು ಅಂತ. ಏನಾಗಿದೆ ಅಲ್ಲಿ ಪ್ರಕರಣ? ಸದ್ಯಕ್ಕೆ ಯಾವ ಹಂತದಲ್ಲಿದೆ? ಭವನ ಏನು
ಕಾಡಿನೊಳಗೆ ತೆರಳಿದಂತಹ 3 ಜನರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗ್ರಾಮಸ್ಥರು ನಿನ್ನೆಯಿಂದ ಕೂಡ ಈ ಒಂದು ಹನೂರಿನ ಪೊಲೀಸ್ ಠಾಣೆ ಹಾಗೂ ಅರಣ್ಯ ಇಲಾಖೆ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಈಗಾಗಲೇ 3 ಶವಗಳನ್ನು ಕೂಡ ಮೈಸೂರಿನ KR ಆಸ್ಪತ್ರೆಗೆ ಸಾಗಿಸಲಾಗಿದೆ. ಆದ್ರೆ ಒಂದು ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಈಗ ಮನೆಯವರ ಸಹಿ ಬೇಕಾಗಿರೋದ್ರಿಂದ ಇವ್ರು ಯಾರು ಕೂಡ ಅಲ್ಲಿಗೆ ಸಹಿ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಕಾರಣ ಏನಂತಂದ್ರೆ ನಮ್ಮವರು ದನ ಮೇಯ್ಸಕ್ ಹೋಗಿದ್ರು, ಅಂದ್ರೆ ದನ ಬಿಟ್ಟಿದ್ದಂತ ಸಂದರ್ಭದಲ್ಲಿ ದನ ವಾಪಸ್ ಮನೆಗೆ ಬಂದಿರೋದಿಲ್ಲ. ಹಾಗಾಗಿ ರಾತ್ರಿ ಹುಡ್ಕೊಂಡೋಗಿ ದನ ಹೊಡ್ಕೊಂಡು ಬರೋ ಅಷ್ಟೊತ್ತರಲ್ಲಿ ಇವರು ಅನವಶ್ಯಕವಾಗಿ ಇವರನ್ನ ಟಾರ್ಗೆಟ್ ಮಾಡಿ ಇವರನ್ನ ಶೂಟ್ ಮಾಡಿದ್ದಾರೆ ಅನ್ನುವಂತಹ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಅರಣ್ಯ ಇಲಾಖೆಯವರು ಹೇಳೋ ಪ್ರಕಾರ ಏನು ಕಾಡಿನಲ್ಲಿ ಇವರು 4 ಜಾಗಗಳಲ್ಲಿ ಜಿಂಕೆ ಮಾಂಸಗಳನ್ನ ತಗೊಂಡು ಬರ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಎದುರಾದಂತ ಸಂದರ್ಭದಲ್ಲಿ ಆ ಕಡೆಯಿಂದ ಕೂಡ ಫೈರಿಂಗ್ ಆಗಿದೆ. ಹಾಗಾಗಿ ನಾವು ಆತ್ಮರಕ್ಷಣೆಗೆ ಈ ಕಡೆಯಿಂದ ಕೂಡ ಫೈರಿಂಗ್ ಮಾಡಬೇಕಾದಂತ ಸಂದರ್ಭ ಬಂದಿತ್ತು. ಹಾಗಾಗಿ ಗುಂಡಿನ ಚಕಮಕಿಯಲ್ಲಿ ಇವರು ಸುನಿಗಿದ್ದಾರೆ ಅಂತ ಈ ಅರಣ್ಯ ಇಲಾಖೆ ಅವರು ವಾದ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಅಲ್ಲಿ ಏನಾಗಿದೆ ಘಟನೆ ಅನ್ನೋದು ತನಿಖೆಯಿಂದ ಅಷ್ಟೇ ಹೊರಬರಬೇಕಾಗಿದೆ. ಯಾಕಂದ್ರೆ ಅದು ಅರಣ್ಯ ಇಲಾಖೆ ಒಳಭಾಗದಲ್ಲಿ ನಡೆದಿರೋದ್ರಿಂದ ಆ ಒಳಭಾಗದಲ್ಲಿ ಯಾರಿದ್ರು ಅವ್ರಿಗೆ ಮಾತ್ರ ಸತ್ಯಾಂಶ ಗೊತ್ತಿರುತ್ತೆ. ಹಾಗಾಗಿ ಹೊರಗಡೆ ಯಾರು ಏನೇ ಹೇಳಿದ್ರು ಕೂಡ ಅದು ಬರೋದಿಲ್ಲ. ಈಗಾಗಲೇ ಮನೆಯವರೆಲ್ಲ ಹೇಳ್ತಾ ಇರೋದು ಏನಂದ್ರೆ ಅಷ್ಟೊತ್ತಲ್ಲಿ ದನ ಹುಡ್ಕೊಂಡೋಗಿ ಮಧ್ಯರಾತ್ರಿ ವಾಪಸ್ ಬಂದಿರಲ್ಲ ಅವರು, ಬೆಳಗಿನ ಜಾವ ಘಟನೆ ನಡೆದಿದೆ. ಹಾಗಾಗಿ ಅದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಹಾಗಾಗಿ ಅಷ್ಟೊತ್ತು ರಾತ್ರಿ ಈಗ ದನ ಹುಡ್ಕೊಂಡು ಹೋಗಿ ವಾಪಸ್ ಬರ್ಬೇಕಾಗಿರೋ ವೇಳೆ ಎಷ್ಟಿದೆ ಮತ್ತೆ ಇವ್ರು ಎಷ್ಟೊತ್ತಿಗೆ ವಾಪಸ್ ಬಂದ್ರು ಅನ್ನೋದೆಲ್ಲ ನೋಡ್ಬೇಕಾಗಿದೆ. ಹಾಗಾಗಿ ಒಂದು ವಾದ ಇವ್ರದ್ದು ನಮ್ಮ ಹಸು ಮಿಸ್ ಆಗಿತ್ತು ಅನ್ನುವಂಥದ್ದು, ಇವರು ಅರಣ್ಯ ಇಲಾಖೆ ವಾದ. ಈಗಾಗಲೇ ಅವರು 4 ಬ್ಯಾಗ್ಗಳಲ್ಲಿ ಜಿಂಕೆಯನ್ನ ಬೇಟಾಡಿ 4 ಬ್ಯಾಗ್ಗಳಲ್ಲಿ ಜಿಂಕೆ ಮಾಂಸನ ತಗೊಂಡ್ ಬರ್ತಿದ್ರು. ಹಾಗಾಗಿ ಅಲ್ಲಿ ಗುಂಡಿನ ಕಾಳಗ ನಡೆದಿದೆ. ಹಾಗಾಗಿ ಅಲ್ಲಿ ಹತ್ಯೆ ಆಗಿದೆ ಅನ್ನುವಂಥದ್ದು ಅರಣ್ಯ ಇಲಾಖೆ ವಾದ ಆಗಿದೆ. ಎಸ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.